ಆಗಸ್ಟ್ 23 ಬಾಹ್ಯಾಕಾಶ ಸಂಶೋಧನೆಯ ಇತಿಹಾಸದ ದಿನದಲ್ಲಿ ದಾಖಲಾದಂತಹ ಸುವರ್ಣ ಗಳಿಗೆಯಾಗಿದೆ. ಭಾರತೀಯರು ಯಾರೂ ಮರೆಯದ ಸಂಭ್ರಮದ ದಿನ ಇಂದಿಗೆ ಸರಿಯಾಗಿ 1 ವರ್ಷದ ಹಿಂದೆ ಜಗತ್ತಿನಲ್ಲಿಯೇ ಇದುವರೆಗೆ ಯಾವ ದೇಶವೂ ಮಾಡದ ಸಾಧನೆಯನ್ನ ಭಾರತ ಮಾಡಿದಂತಹ ಮಹತ್ವದ ದಿನವಾಗಿದೆ. आप अपनी स्क्रीन पे देख सकते हैं कि हम लैंडर मॉड्यूल are applauding. Let us all wait to hear from the Secretary Department of Space and Chairman ISRO, Shri S. Somnath. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮೈಲಿಗಲ್ಲು ಸ್ಥಾಪಿಸಿದ ದಿನ, ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟ ದಿನ. ದೇಶವಾಸಿಗಳು ಚಪ್ಪಾಳೆ ತಟ್ಟಿ ಗರ್ವದಿಂದ ತಲೆ ಎತ್ತಿ ನಿಂತ ದಿನ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಶಕ್ತಿ ಕೇಂದ್ರದ ಮೇಲೆ ಭಾರತದ ವಿಕ್ರಮ್ ಲ್ಯಾಂಡರ್ ಹೆಜ್ಜೆ ಇಟ್ಟು ಇವತ್ತಿಗೆ ಸರಿಯಾಗಿ 1 ವರ್ಷ. आप अपनी स्क्रीन पे देख सकते हैं कि हम लोगों के लिए बहुत ही गर्व की बात है. ಚಂದ್ರನ ಶಕ್ತಿ ಕೇಂದ್ರಕ್ಕೆ ಭಾರತ ಕಾಲಿಟ್ಟ ಸ್ವರ್ಣ ದಿನ. ಇಸ್ರೋದಿಂದ ಪ್ರಜ್ಞಾನ ಸೆರೆ ಹಿಡಿದ ಫೋಟೋ ರಿಲೀಸ್. ಕಳೆದ ವರ್ಷ ಆಗಸ್ಟ್ 23ರಂದೇ ಇಸ್ರೋದ ಮಹತ್ವಾಕಾಂಕ್ಷಿ ಚಂದ್ರಯಾನ 3 ಯೋಜನೆಯ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಕಾಲಿಟ್ಟಿತ್ತು. ಇದೇ ದಿನವನ್ನ ಅಂದು ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಘೋಷಣೆ ಮಾಡಿದ್ರು. ಇವತ್ತಿಗೆ ವಿಕ್ರಮ್ ಲ್ಯಾಂಡರ್ ಕಾಲಿಟ್ಟು 1 ವರ್ಷ ಕಳೆದಿರೋದ್ರಿಂದ ಮೊದಲ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಸಂಭ್ರಮದಿಂದ ಆಚರಿಸಲು ಇಸ್ರೋ ಸಜ್ಜಾಗಿದೆ. ಹೀಗಾಗಿ ಪ್ರಜ್ಞಾನ್ ರೋವರ್ ಚಂದ್ರನ ಮೇಲೆ ಕ್ಲಿಕ್ಕಿಸಿದ ಕೆಲವು ಪ್ರಮುಖ ಫೋಟೋಗಳನ್ನ ಇಸ್ರೋ ರಿಲೀಸ್ ಮಾಡಿದೆ. ಜೊತೆಗೆ ಇಸ್ರೋ ಸಂಶೋಧನೆಯಲ್ಲಿ ಕಂಡು ಬಂದ ಕೆಲ ಅಂಶಗಳನ್ನ ಹಂಚಿಕೊಳ್ಳಲು ಮುಂದಾಗಿದೆ. ಒಟ್ನಲ್ಲಿ ಸಿಬಿಎಸ್ಇ ಬೋರ್ಡ್ ಶಾಲೆಗಳಿಗೆ ಮಾರ್ಗಸೂಚಿ ನೀಡಿದೆ. ಅದರಂತೆ ವಿದ್ಯಾರ್ಥಿಗಳು ಚಂದ್ರಯಾನ 3 ಮಿಷನ್ ನ ವಿವರವಾದ ಮಾದರಿಗಳನ್ನ ತಯಾರಿಸಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.